ದರ್ಶನ್ ಅವರ ಫ್ಯಾನ್ಸು ಎಲ್ಲರೂ ಅಂತ ನಾವು ಹೇಳಲ್ಲ, ಕೆಲವರು ಆ ಒಂದು ವರ್ಗನೇ ಬೇರೆ ಇದೆ. ಆ ಫ್ಯಾನ್ಸು ಬೇರೆ ಹೀರೋಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಹೀರೋಗಳು ಹೀರೋಯಿನ್ಗಳು ಯಾರೇ ಆಗಿರ್ಬೋದು ಅವರಿಗೆ ಕೆಟ್ಟ ಕಮೆಂಟ್ ಮಾಡೋದು, ಈ ಕಡೆ ಮೀಡಿಯಾಗೆ ಎನ್ರಿ ಮೀಡಿಯಾ ಅನ್ನೋದು, ಮೀಡಿಯಾದವ್ರ ಜೊತೆನೂ ಕ್ಲಾಶ್ ಮಾಡ್ಕೊಳ್ಳೋದು. ಯಾಕೆ ಬೇಕು? ಮೀಡಿಯಾದವ್ರಿಗೆ ನಿಮ್ಗೆ ಏನಾದರೂ ಮಾಡಿದಾರಾ? ಹೌದು, ಒಂದು ದರ್ಶನ್ ಅವರು ಒಂದು ಡೈಲಾಗ್ ಯಾವುದೋ ಅವ್ರವ್ರ ವಿಚಾರಕ್ಕೆ ಒಂದು ಇದಾಗಿತ್ತು, ಕ್ಲಾಶ್ ಆಗಿತ್ತು, ಅವಾಗ ಹೇಳಿದರು. ಅದು ಬಿಟ್ಟರೆ ಇವಾಗ ದರ್ಶನ್ ಅವರ ಫ್ಯಾನ್ಸು ಯಾಕೆ ಹೇಳ್ಬೇಕು? ಫ್ಯಾನ್ಸ್ ಅವ್ರವ್ರ ಫ್ಯಾನ್ಸ್ಗಳಿಗೆ ಯಾಕೆ ಕೆಟ್ಟ ಕಮೆಂಟ್ ಮಾಡಬೇಕು? ಮೀಡಿಯಾದವ್ರಿಗೆ ಕೆಟ್ಟ ಕಮೆಂಟ್ ಮಾಡಬೇಕು? ಯಾಕೆ ಈ ವಿಚಾರ ಯಾಕೆ ಬರುತ್ತೆ ಸರ್? ಮೀಡಿಯಾದವ್ರು ಯಾತಕ್ಕೆ ಹೌದು ಫ್ಯಾನ್ಸ್ ಅವ್ರನ್ನ ಟ್ರಿಗರ್ ಮಾಡಬೇಕು? ಅಲ್ಲ, ಏನು ಮಾಡಿದ್ದಾರೆ? ಟ್ರಿಗರ್ ಅಂದರೆ ಏನು? ಟ್ರಿಗರ್ ಅಂದ್ರೆ ಏನಿಲ್ಲ, ಎತ್ಕೊಂಡೋಗಿ ಮೈಕ್ ಹಿಡಿತಾರೆ ಮತ್ತು ದರ್ಶನ್ ಸರ್ ಬಗ್ಗೆನೇ ಕೇಳ್ತಾರೆ. ಅದು ಏನಾಗ್ಬಿಡುತ್ತೆ ಅಂದರೆ ಸರ್, ಇನ್ಯಾರು ಹೀರೋಗಳೇ ಇಲ್ವಾ ಸರ್? ತುಂಬ ಜನ ನಟರುಗಳಿದ್ದಾರೆ. ಆಮೇಲೆ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಬೆರಳೆಣಿಕೆಗಳು ಅಷ್ಟೇ ಇರೋದು, ಉಳಿಸ್ಕೊಂಡಿರೋದು. ಸೊ ಈಗ ಹೊಸಬ್ರಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಸರ್. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಕೂಡ ನಿರ್ಮಾಪಕರು ಇವಾಗ ಕನ್ನಡ ಪಿಕ್ಚರ ಬೇಡಪ್ಪ, ಯಾವುದಾದ್ರೂ ವೆಬ್ ಸೀರೀಸೋ ಇಲ್ಲಾಂದರೆ ಶಾರ್ಟ್ ಮೂವಿ ಮಾಡಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ.